Hello everyone, welcome to Sanmargaha classes. 29th question from The Swan and the Princess. Answer the following questions in 3 to 5 sentences each. Explain how the swan decided the case. Okay, ಈ ಒಂದು ಕೇಸನ್ನ ಸ್ವಾನ್ ಹೇಗೆ ಡಿಸೈಡ್ ಮಾಡುತ್ತೆ ಅಂದ್ರೆ ಹಂಸವು ಹೇಗೆ ನಿರ್ಧಾರ ಮಾಡುತ್ತೆ. 3 ಮಾರ್ಕ್ಸ್ಗೆ ಕೇಳಿರುವಂತದ್ದು ಇದು 3 ಮಾರ್ಕ್ಸ್ ಕ್ವಶನ್. The swan decided the case by flying to Siddhartha and resting on his shoulder, indicating that Siddhartha was the rightful owner due to his kindness and care. ಇಲ್ಲಿ ಸ್ವ್ಯಾನ್ ಹಂಸವು ತನ್ನ ಓನರ್ ಯಾರು ಅನ್ನೋದನ್ನ ತಾನೇ ತೋರಿಸಿಕೊಡ್ತು. ಹೇಗೆ ಮಕ್ಕಳೇ? ಹೌ ಡಿಡ್ ಇಟ್ ಶೋ? ಇಟ್ ಶೋಡ್ ಬೈ ಫ್ಲೈಯಿಂಗ್ ಟು ಸಿದ್ಧಾರ್ಥ, ಸಿದ್ಧಾರ್ಥನೆಡೆಗೆ ಹಾರಿ ಹೋಗಿ ಅಂಡ್ ರೆಸ್ಟಿಂಗ್ ಆನ್ ಹಿಸ್ ಶೋಲ್ಡರ್, ಆತನ ಹೆಗಲ ಮೇಲೆ ಕುಳಿತುಕೊಂಡು ಅದು ತೋರಿಸಿಕೊಡ್ತಾ ಇದೆ. ಓಕೆ, which indicates that Siddhartha was rightful owner due to his kindness and care. ಆತನ ಒಂದು ಕಾಳಜಿ ಮತ್ತು ಆತನ ಒಂದು ದಯಾಪೂರಿತ ನಡವಳಿಕೆಯಿಂದ ಆತ ಒಬ್ಬ ಹಕ್ಕುದಾರ, ತನ್ನ ಓನರ್ ಅನ್ನೋದನ್ನ ಅದು ತೋರಿಸಿಕೊಡುತ್ತೆ. ಓಕೆನಾ? ಸೊ ದಿಸ್ ಈಸ್ ಹೌ ಸ್ವಾನ್ ಡಿಸೈಡೆಡ್. The swan's actions showed that it had formed a bond with Siddhartha. ಸ್ವಾನ್ ಹಂಸದ ನಡವಳಿಕೆಯಿಂದನೇ ಗೊತ್ತಾಗ್ತಾ ಇತ್ತು ಯಾವ ರೀತಿ ಅದು ಸಿದ್ಧಾರ್ಥನ ಜೊತೆ ಬಾಂಧವ್ಯವನ್ನ ಮೂಡಿಸಿಕೊಂಡಿತ್ತು ಅನ್ನುವಂಥದ್ದು. ಹೂ ಹ್ಯಾಡ್ ನರ್ಸ್ಡ್ ಇಟ್ ಬ್ಯಾಕ್ ಟು ಹೆಲ್ತ್ ವೆನ್ ಇಟ್ ವಾಸ್ ಹರ್ಟ್ ಬೈ ದ ಆರೋ. ಹಿ ನರ್ಸ್ಡ್ ಸ್ವಾನ್ back to health. Okay, so therefore it is showing the gratitude and it has the bond with Siddhartha. This decision highlighted the importance of compassion and gentle nature. ಈ ಒಂದು ನಿರ್ಧಾರ ಏನನ್ನು ತೋರಿಸಿಕೊಡುತ್ತೆ ಮಕ್ಕಳೇ? ಒಂದು ಕಂಪ್ಯಾಷನ್ ಅಂತಂದ್ರೆ ಏನು ಮಕ್ಕಳೇ? ಕಂಪ್ಯಾಷನ್ ಅಂದ್ರೆ ಸಹಾನುಭೂತಿ, ದಯೆ, ಕರುಣೆ ಮತ್ತು ಸೌಮ್ಯವಾದ ನಡವಳಿಕೆ, ನರ್ಚರಿಂಗ್, ಕೇರಿಂಗ್ ಪರ್ಸನಾಲಿಟಿ ಇದ್ದರೆ ಮಾತ್ರ ನೀವು ಯಾವುದೇ ವ್ಯಕ್ತಿಯನ್ನಾಗಲಿ ಪ್ರಾಣಿಯನ್ನಾಗಲಿ ಅದರ ಜೊತೆಗೆ ಬಾಂಧವ್ಯವನ್ನ ಮೂಡಿಸಿಕೊಳ್ಳೋದಿಕ್ಕೆ ಸಾಧ್ಯ ಅನ್ನೋದನ್ನ ತೋರಿಸಿಕೊಡ್ತು. ಸಿದ್ಧಾರ್ಥನ ನಡವಳಿಕೆಯಿಂದಾಗಿಯೇ ಸ್ವ್ಯಾನ್ ಹಂಸವು ಆತನೆಡೆಗೆ ಈ ಒಂದು ಬಾಂಧವ್ಯವನ್ನ ಬೆಳೆಸಿಕೊಂಡಿತ್ತು. ಓಕೆನಾ? ಥ್ಯಾಂಕ್ ಯು.